ಡಯಾಬಿಟಿಸ್ಗೆ ಎನ್ವೈರ್ಮೆಂಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಡಯಾಬಿಟಿಸ್ ಸೌತ್ ಇಂಡಿಯನ್ಸಲ್ಲಿ ತುಂಬಾ ಜಾಸ್ತಿ ಬರ್ತಾ ಇದೆ ಆ್ಯಸ್ ಕಂಪೇರ್ ಟು ನಾರ್ತ್ ಇಂಡಿಯನ್ಸ್, ಆ್ಯಸ್ ಕಂಪೇರ್ ಟು ಈಸ್ಟ್ ಆರ್ ವೆಸ್ಟ್. ಯಾಕೆ ಅಂತ ತಿಳ್ಕೊಂಡ್ರೆ ನಮ್ಮ ಹೈಟು ವೆಯ್ಟು ಜಾಸ್ತಿ ಇರಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಜಾಸ್ತಿ ಇನ್ನು ಕೆಲವರಲ್ಲಿ ನಾವು ಏನು ಹೇಳ್ತೀವಿ, ಡಯಾಬಿಟಿಸ್ ಕಂಟ್ರೋಲೇ ಇರಲ್ಲ. ಡಯಾಬಿಟಿಸ್ ಅನ್ನೋದು ಎಲ್ಲ ಥರ ಎಕ್ಸಸೈಸಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿರ್ತೀವಿ. ಅವ್ರೇನು ಮಾಡ್ತಾರೆ, ಅಬ್ರಾಡ್ ಹೋಗ್ತಾರೆ, ಅಂದರೆ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಕ್ಲೈಮ್ಯಾಟಿಕಲ್ ಕಂಡೀಷನ್ನು ಡಯಾಬಿಟಿಸ್ಗೆ ತುಂಬಾ ಊಟ ಅದೇ ಮಾಡ್ತಿರ್ತಾರೆ, ಮೆಡಿಸಿನ್ಸ್ ಅದೇ ತೊಗೊತಿರ್ತಾರೆ, ಬಟ್ ಸ್ಟಿಲ್ ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ತುಂಬ ಕಾಮನ್ ಆಗಿ ನಾವು ಡಯಾಬಿಟಿಸ್ ಆ್ಯಂಡ್ ಎನ್ವೈರ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಅಂದರೆ ಡಯಾಬಿಟಿಸ್ಗೆ ಎನ್ವೈರ್ಮೆಂಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಇವಾಗ ನೀವು ಕೇಳಿರ್ಬೋದು, ಡಯಾಬಿಟಿಸ್ ಸೌತ್ ಇಂಡಿಯನ್ಸಲ್ಲಿ ತುಂಬಾ ಜಾಸ್ತಿ ಬರ್ತಾ ಇದೆ ಆ್ಯಸ್ ಕಂಪೇರ್ ಟು ನಾರ್ತ್ ಇಂಡಿಯನ್ಸ್, ಆ್ಯಸ್ ಕಂಪೇರ್ ಟು ಈಸ್ಟ್ ಆರ್ ವೆಸ್ಟ್. ಯಾಕೆ ಅಂತ ತಿಳ್ಕೊಂಡ್ರೆ ಸೌತ್ ಇಂಡಿಯನ್ ಫ್ಯಾಕ್ಟರ್ಸ್ ಹಂಗಿದೆ. ಅಂದರೆ ಡಯಾಬಿಟಿಸಲ್ಲಿ ನಾವು ರೈಸ್ ಈಟರ್ಸ್ ಜಾಸ್ತಿ ಇದ್ದೀವಿ. ನಾಟ್ ಓನ್ಲಿ ರೈಸ್ ಈಟರ್ಸ್, ಶಾರ್ಟ್ ಸ್ಟೇಚರ್ ಅಂತ ಹೇಳ್ತೀವಿ. ನಮ್ಮ ಹೈಟು ವೆಯ್ಟು ಜಾಸ್ತಿ ಇರಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಜಾಸ್ತಿ ತಿನ್ನೋದ್ರಿಂದ ವೆಯ್ಟ್ ಜಾಸ್ತಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಸ್ಟೇಚರ್ಗೆ ನಮ್ಮ ಬಾಡಿ ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ ನಮಗೆ ಡಯಾಬಿಟಿಸ್ ಜಾಸ್ತಿ ಬರ್ತಾ ಇದೆ. ಇನ್ನೊಂದು ಕಾಮನಾಗಿ ನಾವು ಏನು ಅಬ್ಸರ್ವ್ ಮಾಡಿದ್ದೀವಿ ಅಂದರೆ, ನಮ್ಮಲ್ಲಿ ಬರೋ ಡಯಾಬಿಟಿಕ್ ಪೇಷಂಟ್ಸು ತುಂಬಾ ಕಂಟ್ರೋಲ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಏನೂ ಪ್ರಾಬ್ಲಮ್ ಇರೋಲ್ಲ, ಕಂಟ್ರೋಲಾಗಿ ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ. ಬಟ್ ಒಂದು ಸತಿ ಅವರು ಫುಡ್ ವೇರಿಯೇಷನ್ ಆದಾಗ ಅವ್ರ ಕಂಟ್ರೋಲ್ ಯಾವಾಗ ವೇರಿಯೇಟ್ ಆಗುತ್ತೋ, ಯಾಕೆ ಅಂತ ನಾವು ನೋಡಿದಾಗ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಟೆನ್ಷನ್ ಇದ್ದಾಗ, ಆ್ಯಂಗ್ಸೈಟಿ ಇದ್ದಾಗ, ಮನೇಲಿ ಲೋಡ್ ಜಾಸ್ತಿ ಇದ್ದಾಗ, ವರ್ಕ್ ಟೆನ್ಷನ್ಸ್ ಜಾಸ್ತಿ ಇದ್ದಾಗ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ನಾವು ಏನು ಹೇಳ್ತೀವಿ, ಡಯಾಬಿಟಿಸ್ ಕಂಟ್ರೋಲೇ ಇರಲ್ಲ. ಡಯಾಬಿಟಿಸ್ ನಾವು ಎಲ್ಲ ಥರ ಎಕ್ಸಸೈಸಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿರ್ತೀವಿ. ಅವ್ರೇನು ಮಾಡ್ತಾರೆ, ಅಬ್ರಾಡ್ ಹೋಗ್ತಾರೆ, ಅಂದರೆ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಕ್ಲೈಮ್ಯಾಟಿಕಲ್ ಕಂಡೀಷನ್ನು ಡಯಾಬಿಟಿಸ್ಗೆ ತುಂಬಾ ಸೂಟ್ ಆಗುತ್ತೆ. ಅಂದರೆ ಶುಗರ್ ಲೆವೆಲ್ ತುಂಬಾ ಕಂಟ್ರೋಲ್ ಆಗಿಬಿಡುತ್ತೆ. ಊಟ ಅದೇ ಮಾಡ್ತಿರ್ತಾರೆ, ಮೆಡಿಸಿನ್ಸ್ ಅದೇ ತೊಗೊತಿರ್ತಾರೆ, ಬಟ್ ಸ್ಟಿಲ್ ಅಂದರೂ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಾಗುತ್ತೆ. ಯಾಕೆ ಅಂತ ನೋಡಿದಾಗ ಎನ್ವೈರ್ಮೆಂಟ್, ಅಂದರೆ ನಾವು ಇರುವ ಸುತ್ತಲೂ ಇರ್ತೀವಲ್ಲ, ಎನ್ವೈರ್ಮೆಂಟ್ ಅಂತ ನಾವೇನು ಕರಿತೀವೋ ತುಂಬ ಮ್ಯಾಟ್ರ್ ಆಗುತ್ತೆ. ಆ ಎನ್ವೈರ್ಮೆಂಟಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಒಂದೇ ನೋಡ್ತಾ ಹೋಗೋಣ. ಫಸ್ಟು ನಾವು ಹೇಳ್ತೀವಿ ಏರ್, ಅಂದರೆ ನಾವು ಉಸಿರಾಡೋ ಗಾಳಿ ಇದೆಯಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾವಾಗ ಪೊಲ್ಯೂಷನ್ಸ್ ಜಾಸ್ತಿ ಇರುತ್ತೋ ಅವರಲ್ಲಿ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಸಿಗೋದಿಲ್ಲ. ಯಾಕೆ ಪೊಲ್ಯೂಷನ್ಗೂ ಡಯಾಬಿಟಿಸ್ಗೂ ಏನಾಗುತ್ತೆ ಅಂತ ನೋಡಿದಾಗ, ಈ ಪೊಲ್ಯೂಷನಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಇನ್ವೇರಿಯಬಲಿ ನಮ್ಮ ಈ ಆಕ್ಸಿಜನ್ ಕಂಟೆಂಟ್ ಲೆವೆಲ್ ಕಮ್ಮಿ ಆದಾಗ ಅಥವಾ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆದಾಗ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ಏನಾಗುತ್ತೆ, ಸರ್ಟನ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಆ ಕೆಮಿಕಲ್ಸ್ ನಮ್ಮ ಬಾಡಿಗೆ ಬಂದಾಗ ಇನ್ಸುಲಿನ್ ವರ್ಕಿಂಗ್ ಕೆಪಾಸಿಟಿ ಡ್ರಾಪ್ ಆಗಿಬಿಡುತ್ತೆ. ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ. ಯಾವಾಗ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ವೋ, ಬಾಡಿಲಿರೋ ಇನ್ಸುಲಿನೇ ಸರಿಯಾಗಿ ವರ್ಕ್ ಆಗದೆ ಇದ್ದಾಗ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎನ್ವೈರ್ಮೆಂಟ್ ಪ್ಲೇಸ್ ಎ ಮೇಜರ್ ರೋಲ್ ಅಂತ ನಾವು ಹೇಳ್ತೀವಿ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲಿದ್ದಾರೆ ಅನ್ನೋದಕ್ಕಿಂತ ಸೇಫ್ ಆ್ಯಂಡ್ ಕ್ಲೀನ್ ಎನ್ವೈರ್ಮೆಂಟಲ್ಲಿದ್ದಾರಾ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಕಲ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಆಫ್ ಲೇಟ್ ನಾವು ಪ್ಲಾಸ್ಟಿಕ್ಸ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ಇನ್ಫ್ಯಾಕ್ಟ್ ಪ್ಲಾಸ್ಟಿಕ್ಸಲ್ಲಿ ಏನಾಗುತ್ತೆ ಅಂದರೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಫಿಥನಾಲ್ ಅಂತ ಹೇಳ್ತೀವಿ. ಪ್ಲಸ್ ಎಷ್ಟೊಂದು ಕೆಮಿಕಲ್ಸ್ ಅವೈಲೇಬಲ್ ಇರ್ತದೆ. ಆ ಕೆಮಿಕಲ್ಸ್ ಎಲ್ಲ ಏನಾಗುತ್ತೆ, ನಮ್ಮ ಫುಡ್ಡಿಗೆ ಮಿಕ್ಸ್ ಆದಾಗ, ನಮ್ಮ ಫುಡ್ಡಲ್ಲಿ ನಮ್ಮ ಬಾಡಿಗೆ ಎಂಟ್ರ್ ಆದಾಗ ಡಯಾಬಿಟಿಕ್ ಪೇಷಂಟ್ಸ್ಗೆ ಇನ್ಸುಲಿನ್ ಲೆವೆಲ್ ಕೆಪಾಸಿಟಿ ಡ್ರಾಪ್ ಆಗುತ್ತೆ. ಪ್ಲಸ್ ಇನ್ಸುಲಿನ್ ವರ್ಕಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗುತ್ತೆ. ಇವೆಲ್ಲವೂ ಒನ್ ಆಫ್ ದ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎನ್ವೈರ್ಮೆಂಟ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಎನ್ವೈರ್ಮೆಂಟನ್ನು ನಾವು ಏನಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಪ್ಲಸ್ ನಾವು ಯೂಸ್ ಮಾಡ್ತಿರೋ ಪೆಸ್ಟಿಸೈಡ್, ಅಂದರೆ ಈ ತರಕಾರಿಗಳೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಈ ತರಕಾರಿಗಳಲ್ಲಿ ಜಾಸ್ತಿ ಈ ಮೆನ್ಯೂರ್ ಅಂತ ನಾವು ಹೇಳ್ತೀವಿ, ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಜಾಸ್ತಿ ಹಾಕಿ ಏನು ಕಾಯಿಲೆ ಬರ್ದಿರಂಗೆ ನಾವು ಅದನ್ನು ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ಏನಾಗುತ್ತೆ, ಆ ಪೆಸ್ಟಿಸೈಡಲ್ಲಿರೋ ಕೆಮಿಕಲ್ ಕೂಡ ಫುಡ್ಗೆ ಎಂಟ್ರಾಗಿ ಆ ಫುಡ್ಡು ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ತಾ ಬರುತ್ತೆ. ಹಾಗಾಗಿ ಪೆಸ್ಟಿಸೈಡ್ಸ್ ಫ್ರೀ ಫುಡ್ಡನ್ನು ನಾವು ಆದಷ್ಟು ಯೂಸ್ ಮಾಡಬೇಕು. ಆರ್ಗ್ಯಾನಿಕ್ಸ್ ಅಂತ ನಾವು ಏನು ಕಾಮನ್ನಾಗಿ ಕರಿತೀವೋ ಅದನ್ನು ಯೂಸ್ ಮಾಡಬೇಕು. ಆ ಆರ್ಗ್ಯಾನಿಕ್ಸಲ್ಲಿ ಏನಾಗುತ್ತೆ ಅಂದರೆ ಏನು ಕೆಮಿಕಲ್ ಇಲ್ದಂಗೆ ಬೆಳೆದಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಏನು ಕೆಮಿಕಲ್ ಇಲ್ಲ ಅಂದರೆ ಫುಡ್ಡಲ್ಲೂ ಕೆಮಿಕಲ್ಸ್ ಇರಲ್ಲ. ಕೆಮಿಕಲ್ಸ್ ಇಲ್ಲದೇ ಇದ್ದರೆ ನಮ್ಮ ಬಾಡಿ ಮೇಲೆ ಏನೂ ಪರಿಣಾಮ ಬೀರಲ್ಲ. ಐ ಟೋಲ್ಡ್ ಯು, ಕೆಮಿಕಲ್ಸ್ ಏನು ಮಾಡುತ್ತೆ, ಕೆಮಿಕಲ್ಸ್ನ ಬಾಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ, ಇನ್ಸುಲಿನ್ ವರ್ಕಿಂಗ್ ಕೆಪಾಸಿಟಿ ಕಮ್ಮಿ ಮಾಡುತ್ತೆ. ನಾಟ್ ಓನ್ಲಿ ದಟ್, ಇನ್ಸುಲಿನ್ ಮೀನ್ಸ್ ಅಂದರೆ ಈ ಪ್ಯಾನ್ಕ್ರಿಯಾಸ್ ಮೇಲೆ ಫ್ಯಾಟಿ ಲಿವರ್ ಪ್ಲಸ್ ಮತ್ತು ಫ್ಯಾಟ್ ಡೆಪಾಸಿಷನ್ ಸ್ಟಾರ್ಟ್ ಆಗೋದ್ರಿಂದ ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಡ್ರಾಪ್ ಆಗಿಬಿಡುತ್ತೆ. ಸೊ ಇವೆಲ್ಲವೂ ಸೇರಿಕೊಳ್ಳುತ್ತೆ. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ನೋಡಿದಾಗ ಇವೆಲ್ಲವೂ ಸೇರಿಕೊಂಡು ಬಾಡಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇನ್ನು ಕೆಲವರು ನಾವು ಏನಂತ ಹೇಳ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಈ ಸೆಡೆಟ್ರಿ ಲೈಫ್ ಸ್ಟೈಲ್ ಅಂತ ನಾವು ಹೇಳ್ತೀವಿ. ಸೆಡೆಟ್ರಿ ಲೈಫ್ ಸ್ಟೈಲ್ ಅಂದರೆ ಬಾರಿ ಕೂತ್ಕೊಂಡು ಮಾಡೋಂಥ ಕೆಲಸಗಳೇ ಜಾಸ್ತಿ ಇರುತ್ತೆ. ಯಾವತ್ತೂ ಎದ್ದೊಳೋದಿಲ್ಲ, ಜಾಸ್ತಿ ಕೂತ್ಕೊಂಡೇ ಇರೋದು. 6 to 8 hours ಕೂತ್ಕೊಂಡು ಕೆಲಸ ಮಾಡೋರಲ್ಲಿ ತುಂಬಾ ಪ್ರಾಬ್ಲಮ್ಸ್. ಅವರಲ್ಲಿ ಏನಾಗುತ್ತೆ ಅಂದರೆ ಫ್ಯಾಟ್ ಕರಿಂಗ್ ಆಗ್ತಿರಲ್ಲ. ಪ್ಲಸ್ ನಾಟ್ ಓನ್ಲಿ ದ್ಯಾಟ್, ಏನಾಗುತ್ತೆ, ಡೈಜೆಷನ್ ತುಂಬಾ ಡ್ರಾಪ್ ಆಗಿಬಿಡುತ್ತೆ.
ಪ್ಲಸ್ ಏನಾಗುತ್ತೆ ಅಂದರೆ ಪುಜ್ತನ ಅಂತ ಹೇಳ್ತೀವಿ, ಸೆಂಟ್ರಲ್ ಒಬೆಸಿಟಿ ಅಂತ ಕರಿತೀವಿ, ಅದು ತುಂಬ ಜಾಸ್ತಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಡಯಾಬಿಟಿಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಪ್ಲಸ್ ನಾಯ್ಸ್ ಕೂಡ, ನೀವು ಎಷ್ಟೊಂದು ಜನ ಕೇಳಿರ್ಬೋದು, ನಾಯ್ಸಿಂದ ಏನಾಗುತ್ತೆ ಡಯಾಬಿಟಿಸ್ ಕಂಟ್ರೋಲ್ ಆಗಲ್ವಾ ಅಂತ ಕೇಳ್ತೀರಾ. ಹೌದು, ನಾಯ್ಸಲ್ಲಿ ಕೂಡ ಶಬ್ದ ಜಾಸ್ತಿ ಆದರೂ ಕೂಡ ಆ ನಾಯ್ಸ್ ಪೊಲ್ಯೂಷನಲ್ಲಿ ಕೂಡ ಅದು ಕೂಡ ನಮ್ಮ ಬಾಡಿಗೆ ಪ್ಲಸ್ ಮೈಂಡಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಅವೆಲ್ಲ ಏನು ಮಾಡುತ್ತೆ, ಸ್ಟ್ರೆಸ್ ಜಾಸ್ತಿ ಆದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಇಂಡೈರೆಕ್ಟಾಗಿ ಜಾಸ್ತಿ ಆಗುತ್ತೆ, ಇವೆಲ್ಲವೂ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಎನ್ವೈರ್ಮೆಂಟ್ ಪ್ಲೇಸ್ ಎ ಮೇಜರ್ ರೋಲ್. ಅಂದರೆ ಯಾವ ಎನ್ವೈರ್ಮೆಂಟಲ್ಲಿದ್ದೀವೋ ಆ ಎನ್ವೈರ್ಮೆಂಟ್ ಮ್ಯಾಟ್ರ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನೀವು ಏನೇ ವರ್ಕಿಂಗ್ ಎನ್ವೈರ್ಮೆಂಟಲ್ಲಿರ್ಬೋದು, ನೀವೇನೇ ಇರ್ಬೋದು, ವಾಪಸ್ ಮನೆ ಬಂದಾಗ ನೀವು ಮನೆ ಕೆಲಸನೇ ಮಾಡ್ತಾ ಇರ್ಬೋದು, ಬಟ್ ಆ ಕೆಲಸ ಸಾಲಲ್ಲ. ಫ್ರೆಶ್ ಏರ್ಗೆ ಹೋಗಿ ಫ್ರೆಶ್ ಏರಲ್ಲಿ ವಾಕ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಬ್ಯಾಲೆನ್ಸ್ ಸಿಗುತ್ತೆ, ಫ್ರೆಶ್ನೆಸ್ ಸಿಗುತ್ತೆ. ಔಟ್ಸೈಡ್ ಬಂದರೂ ಕೂಡ ನಿಮ್ಮ ಬಾಡಿಗೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಡ್ರಾಪ್ ಆಗುತ್ತೆ, ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಡಯಾಬಿಟಿಸ್ ಅಂದರೆ ಬರೀ ಊಟ ಮಾತ್ರ ಮಾಡೋ, ಕರೆಕ್ಟಾಗಿ ಮೆಡಿಸಿನ್ಸ್ ತಗೋ, ಅವೆರಡೇ ಸಾಲಲ್ಲ. ವಾಕಿಂಗ್ ಇರಬೇಕು, ವಾಕಿಂಗ್ ಅದು ಯಾವುದರಲ್ಲಿ ಫ್ರೆಶ್ ಏರಲ್ಲಿ ಇರಬೇಕು, ಎನರ್ಜಿ ಲೆವೆಲ್ ಚೆನ್ನಾಗಿರಬೇಕು, ಆಂಗ್ಸೈಟಿ ಲೆವೆಲ್ ಕಮ್ಮಿ ಇರಬೇಕು. ನೀವು ವಾಚ್ ಮಾಡಿ ನೋಡಿ, ಪ್ರತಿದಿನ ಎಕ್ಸಸೈಸ್ ಮಾಡೋರಲ್ಲಿ, ಹೊರಗಡೆ ಹೋಗಿ ಎಕ್ಸಸೈಸ್ ಮಾಡೋರಲ್ಲಿ ಫ್ರೆಶ್ನೆಸ್ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ಸ್ವಲ್ಪ ದಿವಸ ನೀವು ಏನಾದ್ರು ಸ್ಟಾಪ್ ಮಾಡಿದ್ರೆ ಬಾಡಿ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಏನೋ ಮಿಸ್ ಮಾಡೋಂಗೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಯಾಕೆ? ಬಿಕಾಸ್ ಫ್ರೆಶ್ ಏರ್ ತುಂಬ ಇಂಪಾರ್ಟೆಂಟ್ ಬಾಡಿಗೆ. ಸೊ ಹಾಗಾಗಿ ಪೊಲ್ಯೂಷನ್ನಲ್ಲಿ ಡಯಾಬಿಟಿಸ್ ಕಂಟ್ರೋಲು ತುಂಬಾ ಬ್ಯಾಡ್ ಆಗ್ತಾಯಿದೆ. ಹಾಗಾಗಿ ಪೊಲ್ಯೂಷನ್ಸ್ನ ನೀವು ಕಂಟ್ರೋಲ್ ಮಾಡಿಕೊಂಡು ಆ್ಯಕ್ಟಿವಿಟಿ ಲೆವೆಲ್ನ ನೀವು ಜಾಸ್ತಿ ಮಾಡೋದ್ರಿಂದ ಕಂಟ್ರೋಲ್ ಆಫ್ ಡಯಾಬಿಟಿಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್. ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನ್ಸ್ ನನ್ನ ಮಕ್ಕಳು ಮನೆಗೆ ಹೋದೆ ಡಾಕ್ಟ್ರೇ, ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗೋಯ್ತು, ಅಲ್ಲಿ ಏನೂ ಇರಲಿಲ್ಲ, ಎಲ್ಲ ನಾರ್ಮಲ್ ಆಗಿಬಿಟ್ಟಿತ್ತು. ಅಂದರೆ ಇಲ್ಲಿ ಯಾಕೆ ಬಂದಾಗ ಯಾಕೆ ಜಾಸ್ತಿ? ಇವೆಲ್ಲ ಸೇರಿಕೊಳ್ಳುತ್ತೆ. ಸ್ಟ್ರೆಸ್ಸು, ಈ ಫ್ಯಾಕ್ಟರ್ಸು, ನಾಯ್ಸ್ ಪೊಲ್ಯೂಷನ್ಸು, ಏರ್ ಪೊಲ್ಯೂಷನ್ನು, ಇವೆಲ್ಲವೂ ಕೂಡ ಆ್ಯಡ್ ಆಗುತ್ತೆ. ಸೊ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಬರಬೇಕು ಅಂದರೆ ಎಲ್ಲನೂ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಚೆನ್ನಾಗಿ ಬರುತ್ತೆ. ಇಲ್ಲದೇ ಇದ್ದರೆ ರೆಸಿಸ್ಟೆನ್ಸ್ ಜಾಸ್ತಿ ಆದಷ್ಟು, ಕಂಟ್ರೋಲ್ ಸಿಗದೇ ಇದ್ದಷ್ಟು ಎಲ್ಲ ಥರ ಪ್ರಾಬ್ಲಮ್ಸ್, ಡಯಾಬಿಟಿಸಿಂದ ಬರೋಂಥ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡಯಾಬಿಟಿಸ್ ಇಸ್ ನಾಟ್ ಟಫ್, ಬಟ್ ಪ್ರೊವೈಡೆಡ್ ನಿಮಗೆ ಎಲ್ಲ ತಿಳ್ಕೊಳ್ಳಿ, ಅವೇರ್ ಆಗಿರಿ. ಈ ಅವೇರ್ನೆಸ್ ಇರೋದ್ರಿಂದ ಕಂಟ್ರೋಲ್ ಚೆನ್ನಾಗಿ ಬರುತ್ತೆ. ವಾಕಿಂಗ್ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಹೊರಗಡೆ ವಾಕ್ ಮಾಡಿ. ನಿಮ್ಮ ಮನೇಲಿ ಎಷ್ಟೇ ಕೆಲಸ ಮಾಡ್ಬೋದು, ಆಫೀಸಲ್ಲಿ ಎಷ್ಟೇ ಕೆಲಸ ಮಾಡ್ಬೋದು, ಅವೆಲ್ಲ ಟೆನ್ಷನ್ ವರ್ಕು, ಅವೆಲ್ಲ ಇಂಡೋರ್ಸಲ್ಲಿ ಮಾಡೋಂಥದ್ದು. ಸಪ್ರೇಟಾಗಿ ಡಯಾಬಿಟಿಸಲ್ಲಿ ಹೊರಗಡೆ ಔಟ್ಡೋರ್ಸ್ ಮಾಡೋದ್ರಿಂದ ಫ್ರೆಶ್ನೆಸ್ ಒಂದೇ ಅಲ್ಲ, ಪ್ಲಸ್ ಆಕ್ಸಿಜನ್ ಲೆವೆಲು ಕೂಡ ಚೆನ್ನಾಗಾಗುತ್ತೆ, ಹಾರ್ಟ್ ಮಸಲ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಪ್ರತಿಯೊಂದು ಅಂಗನೂ, ಬಾಡಿಲಿರೋ ಪ್ರತಿಯೊಂದು ಅಂಗನೂ ಕರೆಕ್ಟಾಗಿ ವರ್ಕ್ ಆಗುತ್ತೆ. ನಿಮ್ಮ ಬಾಡಿಗೆ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಡಯಾಬಿಟಿಸ್ ಆ್ಯಂಡ್ ಎನ್ವೈರ್ಮೆಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾರೂ ಮಿಸ್ ಮಾಡ್ಕೊಂಬೇಡಿ. ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ, ಏನಪ್ಪ ಇವೆಲ್ಲ ನನಗಿದೆಯಾ, ಇವೆಲ್ಲ ಮಾಡ್ತಾಯಿದ್ದೀನಾ ಅಂತ ತಿಳ್ಕೊಂಡ್ರೆ, ಎಲ್ಲನೂ ಮಾಡ್ತಾಯಿದ್ರೆ ಕಂಟ್ರೋಲ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಗೊತ್ತಾಯ್ತಲ್ಲ, ನಾನು ಏನೇನು ಹೇಳಿದ್ದೆಲ್ಲ ಎಲ್ಲನೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರು ಮಾಹಿತಿ ಬೇಕಿತ್ತು ಅಂದರೆ ಮಧುಮೇಹ ಅಂತ ಜಯನಗರದಲ್ಲಿದೆ, ಎನಿ ಟೈಮ್ ನೀವು ಬಂದರೆ ಅದ್ರ ಬಗ್ಗೆ ನಾವು ಓಪನ್ನಾಗಿ ಡಿಸ್ಕಸ್ ಮಾಡ್ತಾ ಒಂದೊಂದೇನ ಹೇಳ್ತಾ ಬರ್ತೀನಿ. ಮಿಸ್ ಮಾಡಬೇಡಿ, ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈ 2 ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.